ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಒಂದು ಬಾರಿ ಶಾಸಕನಾದರೆ ತನ್ನ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿಯನ್ನು ಮಾಡ್ತಾನೆ. ಅನೇಕ ತಲೆಮಾರುಗಳು ಕೂತ್ಕೊಂಡು ತಿನ್ನುವಷ್ಟು ಹಣ, ಆಸ್ತಿ, ಚಿನ್ನ ಎಲ್ಲ ಮಾಡ್ತಾನೆ. ಸಿದ್ದರಾಮಯ್ಯ ಅವರ ಕುಟುಂಬ ಭಾಳ ವಿಭಿನ್ನವಾಗಿ ನಿಲ್ಲುತ್ತೆ. ಸಿದ್ದರಾಮಯ್ಯ ಅವರ ಕುಟುಂಬವನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅಂದರೆ ನೋಡ್ತಾ ಇದ್ದೀವಿ ನೋಡಿ, ಸಿದ್ದರಾಮಯ್ಯ ಪಾರ್ವತಿ ದಂಪತಿಗಳು ಅವರ ಇಡೀ ವಂಶವೃಕ್ಷವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯ ಮತ್ತು ಪಾರ್ವತಿ ಇಬ್ಬರು ದಂಪತಿಗಳು, ಅವರ ತಮ್ಮ ಸಿದ್ದೇಗೌಡ ಹಾಗೂ ಜಯಮ್ಮ ಅವರ ತಮ್ಮ ಜೊತೆಗೆ ರಾಮೇಗೌಡ ಮತ್ತು ರುಕ್ಮಿಣಮ್ಮ. ರಾಮೇಗೌಡರು ಇತ್ತೀಚೆಗಷ್ಟೇ ತೀರ ಹೋದ್ರು. ಇನ್ನು ಚಿಕ್ಕಮ್ಮ ಅವರ ಅಕ್ಕ, ಸಿದ್ದರಾಮಯ್ಯ ಅವರ ಅಕ್ಕ ಚಿಕ್ಕಮ್ಮ ಅಂತ ಹೇಳಿ. ಇನ್ನು ರಾಮಮ್ಮ ಕೂಡ ಸಿದ್ದರಾಮಯ್ಯ ಅವರ ಅಕ್ಕ. ಇಷ್ಟು ಜನ ಸಿದ್ದರಾಮಯ್ಯ ಅವರ ವಂಶವೃಕ್ಷದಲ್ಲಿ ಬರ್ತಾರೆ. ಇನ್ನು ತಮ್ಮಯ್ಯ ಮಹಾದೇವಮ್ಮ ಕುಟುಂಬಕ್ಕೆ ಹೋಗ್ಬಿಡೋಣ. ತಮ್ಮಯ್ಯ ಮಹಾದೇವ ಕುಟುಂಬದಲ್ಲಿ ಮಹಾದೇವಮ್ಮ ಈಗಲೂ ಕೂಡ ಅವರು ಕೃಷಿಕ ಕುಟುಂಬವಾಗಿ ಉಳಿದುಕೊಂಡಿದೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಇನ್ನು ಶಿವಸ್ವಾಮಿ ಯಶೋಧ ಅವರು ಕೂಡ ಕೃಷಿಕರಾಗಿ ಉಳ್ಕೊಂಡಿದ್ದಾರೆ, ವ್ಯವಸಾಯವನ್ನೇ ನೆಚ್ಕೊಂಡಿದ್ದಾರೆ. ಹೋಗ್ಲಿ, ಸಿದ್ದರಾಮಯ್ಯ ಅವರು ಕುಟುಂಬಕ್ಕೆ ಹೋಗ್ಬಿಟ್ರೆ ರಾಕೇಶ್ ಹಾಗೂ ಸ್ಮಿತಾ ನಾಯ್ಡು ಅವರಿಬ್ಬರು ಕೂಡ, ಅಂದರೆ ರಾಕೇಶ್ ರಾಜಕೀಯಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ರು. ಸ್ಮಿತಾ ಈಗಲೂ ಕೂಡ ಗೃಹಿಣಿಯಾಗಿ ಮನೆಯಲ್ಲಿದ್ದಾರೆ. ಅವರ ಪುತ್ರರಿದ್ದಾರೆ, ಧವನ್, ರಾಕೇಶ್ ಹಾಗೂ ತನ್ಮಯಿ ಅಂತ ಹೇಳಿ. ಇನ್ನು ಯತೀಂದ್ರ ಒಬ್ಬರನ್ನು ಹೊರತುಪಡಿಸಿ, ಯತೀಂದ್ರ ಅವರು ಹೊರಡದಿಂದ ಶಾಸಕರಾಗಿದ್ದರು. ಇನ್ನು ರಾಕೇಶ್ ಅವರ ಪುತ್ರ ಹಾಗೂ ಪುತ್ರಿಯನ್ನು ನೋಡ್ತಾ ಇದ್ದೀರಿ, ಧವನ್ ರಾಕೇಶ್ ಹಾಗೂ ತನ್ಮಯಿ ರಾಕೇಶ್ ಇಬ್ಬರು ಇನ್ನೂ ಕೂಡ ಓದ್ತಾ ಇದ್ದಾರೆ. ಧವನ್ ರಾಕೇಶ್ 17 ವರ್ಷ. ಇನ್ನು ಸಿದ್ದೇಗೌಡ ಜಯಮ್ಮ ಕುಟುಂಬಕ್ಕೆ ಹೋದರೆ, ಸಿದ್ದೇಗೌಡ ಜಯಮ್ಮ ಮಕ್ಕಳು ನೋಡಿ, ಸಿದ್ದರಾಮು, ಸೌಮ್ಯ ಅವರು ಕೂಡ ವ್ಯವಸಾಯ ಮಾಡ್ಕೊಂಡೇ ಇದ್ದಾರೆ. ಎಲ್ಲೂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ರಾಜಕಾರಣದಲ್ಲಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಎಲ್ಲೂ ಕೂಡ ರಾಜಕಾರಣದ ಗೀಳನ್ನು ಅಂಟಿಸ್ಕೊಳ್ಳಿಲ್ಲ. ಮಹಾದೇವ್ ಕಾವ್ಯ ಕೂಡ ಅವರು KSOU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಒಂದು ಸಣ್ಣ ಕೆಲಸದಲ್ಲಿದ್ದಾರೆ ಅಷ್ಟೇ. ಇನ್ನು ಸುನೀತಾ ಮತ್ತು ಮಣೆ ನೋಡಿ, ಇಡೀ ಸಿದ್ದರಾಮಯ್ಯವರ ಕುಟುಂಬದಲ್ಲಿ ನೀವು ನೋಡಿದರೆ ಮಹಾದೇವು ಮಾತ್ರ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಒಂದು ಚಿಕ್ಕ ನೌಕರಿಯಲ್ಲಿದ್ದಾರೆ. ಈ ವ್ಯಕ್ತಿ ಮಾತ್ರ ಏಕೈಕ ಸರ್ಕಾರಿ ನೌಕರ. ಇನ್ನು ರಾಮೇಗೌಡ ಮತ್ತು ರುಕ್ಮಿಣಮ್ಮ ಕುಟುಂಬಕ್ಕೆ ಬಂದ್ಬಿಡೋಣ. ರಾಮೇಗೌಡ ಅವರ ಕುಟುಂಬವನ್ನು ನೀವು ನೋಡ್ತಾ ಇದ್ದೀರಿ. ರವಿ, ಅಶ್ವಿನಿ ಅವರು ಕೂಡ ವ್ಯವಸಾಯ, ಬೇರೆ ಮಾರ್ಗ ಇಲ್ಲ, ರಾಜಕಾರಣ ಇಲ್ಲ. ದೊಡ್ಡಪ್ಪ ಮುಖ್ಯಮಂತ್ರಿ ಅಂತ ಯಾವುದೇ ಪ್ರಭಾವವನ್ನು ಬಳಸ್ಕೊಂಡು ಯಾವುದೋ ದಂಧೆಗಳಿಲ್ಲ. ಈಗಲೂ ಕೂಡ ಉತ್ತಿ ಬಿತ್ತಿ ಹೊಲ ಉಳ್ಕೊಂಡು ಅವರ ಹೊಟ್ಟೆಯನ್ನು ಹೊರಿತಾ ಇದ್ದಾರೆ, ಜೀವನವನ್ನು ಮಾಡ್ತಾ ಇದ್ದಾರೆ. ಕೃಷಿಯನ್ನೇ ನಂಬಿದಂಥ ಕುಟುಂಬ ಇದು. ಇನ್ನು ನಾಗರತ್ನ ಪುಟ್ಟಸ್ವಾಮಿ ಅವರು ಕೂಡ ಕೃಷಿ ಮಾಡ್ತಾ ಇದ್ದಾರೆ. ರಘು ಮತ್ತು ಅಭಿನಯ ಅವರು ಕೂಡ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಇಡೀ ವಂಶವೃಕ್ಷವನ್ನು ನೋಡಿದ್ರೆ ನಿಮಗೆ ಸಿಗೋದು ಒಬ್ಬೇ ಒಬ್ಬ ರಾಜಕಾರಣಿ ಶಾಸಕ, ಅದು ವರುಣಾದಿಂದ ಸ್ಪರ್ಧಿಸಿ ಶಾಸಕರಾಗಿದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರು ರಾಜಕಾರಣದಲ್ಲಿಲ್ಲ ಅಂತ ನೀವು ಗಮನಿಸಬೇಕಾಗತ್ತೆ. ಸಿದ್ದರಾಮೇಗೌಡ, ಬೋರಮ್ಮ ಎಂಟೈರ್ ಫ್ಯಾಮಿಲಿಯ ಚಿತ್ರಣವನ್ನು, ವಂಶವೃಕ್ಷವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಬಳಿಕ ಯಾರೊಬ್ಬರೂ ಕೂಡ ಅವರ ಪ್ರಭಾವವನ್ನು ಬಳಸಿಕೊಂಡು ರಾಜಕೀಯ ಗೀಳನ್ನು ಅಂಟಿಸ್ಕೊಂಡು ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮುಖ್ಯಮಂತ್ರಿ ಅಂತ ಯಾರದ್ದೋ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಮರಳು ದಂಧೆ ಮಾಡಲಿಲ್ಲ, ಇಸ್ಪೀಟ್ ದಂಧೆ ಮಾಡಲಿಲ್ಲ, ಕೆಟ್ಟ ಕೆಲಸಗಳಿಗೆ ಹೋಗಲಿ ಅತ್ಲಾಗೆ ಯಾವುದಾದ್ರು ದೊಡ್ಡ ಸರ್ಕಾರಿ ಹುದ್ದೆ ಪಡೆದುಕೊಳ್ಳಿಲ್ಲ. KS IAS ಅಂಥ ಅಧಿಕಾರಿ ಹುದ್ದೆಗಳನ್ನು ಕೂಡ ಪ್ರಭಾವದಿಂದ ಪಡೆದುಕೊಳ್ಳಿಲ್ಲ. ಕೃಷಿ ಜಮೀನನ್ನು ಹೊಂದಿದ್ದಾರೆ, ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ, ಹೊಲ ಉಳ್ಕೊಂಡೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಂಥ ಅಪರೂಪದ ಕುಟುಂಬವನ್ನು ಯಾರೂ ಕೂಡ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳಿ ಕೇಳಿ ಒಬ್ಬ ಶಾಸಕ ಆದರೆ ತನ್ನ 5-6 ತಲೆಮಾರುಗಳು ಕೂತ್ಕೊಂಡು ತಿನ್ನುವಷ್ಟು ಆಸ್ತಿ ಮಾಡ್ತಾನೆ. ಜೊತೆಗೆ ತಾನು ಮಾತ್ರವಲ್ಲ, ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ಅಕ್ಕನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಹೀಗೆ ಆತನ ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ರಣಹದ್ದುಗಳ ರೀತಿಯಲ್ಲಿ ಕಿತ್ಕೊಂಡು ತಿಂದಿರ್ತಾರೆ ಅಧಿಕಾರವನ್ನು. ಆದರೆ ಸಿದ್ದರಾಮಯ್ಯ ಅವರ ಇಡೀ ಕುಟುಂಬವನ್ನು ಗಮನಿಸಿ, ಯಾರೊಬ್ಬರಾದರೂ ಕೂಡ ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದಾರಾ? ಯಾರಾದರೂ ಕೂಡ ಯತೀಂದ್ರ ಅವರನ್ನು ಬಿಟ್ಟು, ಯತೀಂದ್ರ ಅವರ ಅನಿವಾರ್ಯತೆಯ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ರಾಕೇಶ್ ಅವರ ನಿಧನದ ನಂತರ ಯತೀಂದ್ರ ಅನಿವಾರ್ಯವಾಗಿತ್ತು. ಅವರು ವೈದ್ಯರಾಗಿದ್ದರು. ವೈದ್ಯ ವೃತ್ತಿಯಲ್ಲಿದ್ದಂಥ ಯತೀಂದ್ರ ಅನಿವಾರ್ಯವಾಗಿ ರಾಜಕಾರಣಕ್ಕೆ ಬರಬೇಕಾಯಿತು ತಂದೆಯವರ ಸಹಾಯಕ್ಕೆ. ಬಿಟ್ಟರೆ ಯಾರೊಬ್ಬರು ಕೂಡ ಇಲ್ಲಿವರೆಗೂ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ, ಅಥವಾ ನಾನು ಯಾವುದೋ ಒಂದು ಹುದ್ದೆಯಲ್ಲಿರಬೇಕು ಅಂತ ಬರಲಿಲ್ಲ.
ಯಾರೊಬ್ಬರು ಕೂಡ ಬರಲಿಲ್ಲ. ನೋಡಿ, ನೀವು ಬೇರೆ ಬೇರೆ ಕುಟುಂಬಗಳಿಗೆ ಈ ರಾಜ್ಯ ರಾಜಕಾರಣದಲ್ಲಿ ಬಂದಿರುವಂಥ ಕುಟುಂಬಗಳಿಗೆ ನೀವು ಕೆಲವಷ್ಟು ಹೋಲಿಕೆ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವರ ಕುಟುಂಬ ಎಷ್ಟು ಅನನ್ಯ, ಎಷ್ಟು ರೀತಿಯಲ್ಲಿ ಅಧಿಕಾರದಿಂದ ದೂರ ಉಳಿದಿದ್ದಾರೆ. ಜೊತೆಗೆ ನೋಡ್ರಿ, ಈಗಲೂ ಕೂಡ ಸಿದ್ದರಾಮಯ್ಯ ಅವರ ಸಹೋದರರು ಈಗಲೂ ಕೂಡ ಹೋಗಿ ಹೊಲದಲ್ಲಿ ಉತ್ತಿ ಬಿತ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಯಾವುದೇ ರೀತಿಯ ಕುಟುಂಬದ ವ್ಯಾಮೋಹ, ಕುಟುಂಬಕ್ಕೆ ನಾನು ಹಣ ಕೊಡಬೇಕು, ಅಧಿಕಾರ ಕೊಡಬೇಕು, ಆ ರೀತಿ ಯಾವ ಯೋಚನೆಯೂ ಬಂದಿಲ್ಲ. ಒಬ್ಬ ನಿಜವಾದ ಜನನಾಯಕ ಅಂದರೆ ಸಿದ್ದರಾಮಯ್ಯ ಅವರ ಕುಟುಂಬ ನೋಡಿದ್ರೆ ನಿಮ್ಮ ಸಾಮಾನ್ಯ ಕುಟುಂಬಗಳ ರೀತಿ ಇಲ್ವಾ ಅಂತ ನಿಮ್ಗೆ ಗೋಚರ ಆಗೋದಿಲ್ವಾ? ಸಾಮಾನ್ಯರಲ್ಲಿ ಸಾಮಾನ್ಯ ಕುಟುಂಬದಂತೆ ಬದುಕ್ತಾ ಇದೆ ಸಿದ್ದರಾಮಯ್ಯ ಕುಟುಂಬ ಅಂದರೆ ಅದು ಸಿದ್ದರಾಮಯ್ಯ ಅವರಿಟ್ಟಿರುವಂಥ ತತ್ವ, ಸಿದ್ಧಾಂತ, ಬದ್ಧತೆ. ಹೇಳಿಕೊಳ್ಳಲಿಕ್ಕೆ ತತ್ವ ಸಿದ್ಧಾಂತಗಳಲ್ಲ, ಅಕ್ಷರಶಃ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥ ಸಿದ್ದರಾಮಯ್ಯ ಅವರು ಅಕ್ಷರಶಃ ಅದನ್ನು ಪಾಲಿಸಿದ್ದಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರ ಇಡೀ ಕುಟುಂಬದ ವಂಶವೃಕ್ಷ ನಿಮಗೆ ಹೇಳ್ತಾ ಹೋಗುತ್ತೆ. ಸಿದ್ದರಾಮಯ್ಯಗೌಡ ಪತ್ನಿ ಬೋರಮ್ಮ ಅಂದರೆ ಸಿದ್ದರಾಮಯ್ಯ ಅವರ ತಂದೆ ಹೆಸರು ಸಿದ್ದರಾಮೇಗೌಡ, ಅವರನ್ನು ಮುದುಕಯ್ಯ ಅಂತಂತೂ ಕೂಡ ಕರಿತಾ ಇದ್ರು. ಇನ್ನು ಅವರ ತಾಯಿ ಸಿದ್ದರಾಮಯ್ಯ ಅವರ ತಾಯಿ ಹೆಸರು ಬೋರಮ್ಮ. ಸಿದ್ದರಾಮೇಗೌಡ ಬೋರಮ್ಮ ದಂಪತಿಯ ಪುತ್ರ ಸಿದ್ದರಾಮಯ್ಯ. ಹಂಗೆ ನೋಡಿದ್ರೆ ಸಿದ್ದರಾಮಯ್ಯ ಎರಡನೇ ಮಗ ಆಗಿರ್ತಾರೆ. ಒಟ್ಟು ಅವರು 6 ಜನ ಮಕ್ಕಳು. ಸಿದ್ದರಾಮೇಗೌಡ ಬೋರಮ್ಮ ದಂಪತಿಗೆ 6 ಜನ ಮಕ್ಕಳು. ತಮ್ಮಯ್ಯ, ಸಿದ್ದರಾಮಯ್ಯ, ಸಿದ್ದೇಗೌಡ, ರಾಮೇಗೌಡ, ಚಿಕ್ಕಮ್ಮ, ರಾಮಕ್ಕ, ಒಟ್ಟು 6 ಜನ ಇದ್ದಾರೆ. 6 ಜನರಲ್ಲಿ 6 ಜನರ ಕುಟುಂಬವನ್ನು, 6 ಜನರ ಮಕ್ಕಳ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಸಮಾಜವಾದ ಅನ್ನೋದನ್ನು ಅವರು ತಮ್ಮ ಜೀವನದಲ್ಲಿ, ತಮ್ಮ ಕುಟುಂಬದಲ್ಲಿ, ತಮ್ಮ ರಾಜಕೀಯದಲ್ಲಿಯೂ ಕೂಡ ಎಷ್ಟೊಂದು ಹಾಸುವಕ್ಕಾಗಿ ಅಂದರೆ ಎಷ್ಟೊಂದು ಚಾಚು ತಪ್ಪದೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಗ್ರೇಟ್ ಎಕ್ಸಾಂಪಲ್ ಆಗಿ, ದೊಡ್ಡ ಮಾದರಿ ಮತ್ತು ನಿದರ್ಶನವಾಗಿ ನಿಲ್ಲುತ್ತೆ. ಹೀಗಾಗಿ ಸಿದ್ದರಾಮಯ್ಯವರ ಇಡೀ ರಾಜಕಾರಣದ ತತ್ವ ಸಿದ್ಧಾಂತ ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಬದುಕಿದಂಥವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಆ ತತ್ವ ಸಿದ್ಧಾಂತಗಳು ಬದುಕಿದ್ದಾವೆ, ಜೀವಂತವಾಗಿದ್ದಾವೆ ಅನ್ನೋದಕ್ಕೆ ಅವರ ಇಡೀ ಕುಟುಂಬದ ಪರಿಚಯ ನಿಮ್ಗೆ ಹೇಳುತ್ತೆ. ಇಡೀ ಕುಟುಂಬದಲ್ಲಿ ಏಕೈಕ ವ್ಯಕ್ತಿ ಸರ್ಕಾರಿ ನೌಕರ, ಅದು ಕೂಡ ಸಣ್ಣ ಪುಟ್ಟ ಹುದ್ದೆಯಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಸಣ್ಣ ಪುಟ್ಟ ನೌಕರಿಯಲ್ಲಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರು ಕೂಡ ಸರ್ಕಾರಿ ನೌಕರಿ. ಹಾಗೆ ನೋಡಿದ್ರೆ ತೋರಿಸ್ಬಿಡ್ತೀನಿ ಬನ್ನಿ, ನಾನು ಎಕ್ಸಾಂಪಲ್ ಈ ಸಂದರ್ಭದಲ್ಲಿ ಸಾಕಷ್ಟು ಕೊಡ್ಬೋದು ನಿಮಗೆ. ರಾಜಕೀಯ ಹಿನ್ನೆಲೆ ಇಟ್ಕೊಂಡಿರುವಂಥ ಕುಟುಂಬಗಳು, ಅವರು ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ಅವರೆಲ್ಲವೂ ಕೂಡ ರಾಜಕಾರಣ ಮಾಡಿದ್ದಾರೆ. ಜೊತೆಗೆ ಡೀಲ್ಗಳನ್ನು ಮಾಡಿದ್ದಾರೆ. ಬಹುದೊಡ್ಡ ಅಕ್ರಮದಲ್ಲಿ ಕೆಲವಷ್ಟು ಹೆಸರುಗಳು ಕೇಳಿ ಬಂದಿದೆ. ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಲೀನ್ ಇಮೇಜ್ ಉಳಿಸ್ಕೊಂಡಿದ್ದಾರೆ. 2013ರಿಂದ 2018ರವರೆಗೆ ಒಂದೇ ಒಂದು ಹಗರಣ, ಆರೋಪರಹಿತ ವ್ಯಕ್ತಿತ್ವ ಅಂದರೆ ಅದು ಸಿದ್ದರಾಮಯ್ಯ ಅವರದ್ದು. ಇನ್ನೊಂದು ಕಡೆ ಅವರ ಕುಟುಂಬವೂ ಕೂಡ ಅದೆಷ್ಟು ಕಡೆಗಳಲ್ಲಿ ನಡೆಯುತ್ತೆ. ಅದೆಷ್ಟು ಕಡೆಗಳಲ್ಲಿ ನೋಡಿ, ಒಬ್ಬ MLA ಇದ್ದರೆ ಯಾರೋ ದೂರದ ಸಂಬಂಧಿಕ ಬಂದು ಪೊಲೀಸರಿಗೆ ಆವಾಜ್ ಹಾಕ್ತಾನೆ, ಯಾರೋ ದೂರದ ಸಂಬಂಧಿಕ ಬಂದು ಅಧಿಕಾರಿಗಳಿಗೆ ಧಮಕಿ ಕೊಡ್ತಾನೆ, ಅಥವಾ ಅವರ ಸುತ್ತಮುತ್ತಲಿರುವಂಥ ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡು ಏನೇನೋ ಅಕ್ರಮ ಚಟುವಟಿಕೆ ಮಾಡಲಿಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ ಕುಟುಂಬ ತುಂಬ ಸರಳ ಸಜ್ಜನಿಕೆಯನ್ನು ಉಳಿಸ್ಕೊಂಡಿದೆ, ಸರಳವಾಗಿ ಬದುಕಿದೆ. ಯಾವುದೇ ಪ್ರಭಾವವನ್ನು ತಲೆಗಂಟಿಸ್ಕೊಂಡು ಬೇರೆ ಯಾರಿಗೂ ಧಮಕಿ ಕೊಡಲಿಲ್ಲ, ಬೇರೆ ಯಾವುದೋ ಮರಳದಂಧೆ ಮಾಡಲಿಲ್ಲ, ಇಸ್ಪೀಟ್ ದಂಧೆ ಮಾಡಲಿಲ್ಲ. ಈಗಲೂ ಕೂಡ ಮುಗ್ಧ ಅವರ ಅಣ್ಣ ತಮ್ಮಂದಿರ ಮಾತುಗಳನ್ನು, ಸಿದ್ದರಾಮಯ್ಯ ಅವರ ಅಣ್ಣ ತಮ್ಮಂದಿರ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಅಣ್ಣ ತಮ್ಮಂದಿರ ಮಾತುಗಳನ್ನು ಕೇಳಿಸ್ಕೊಂಡಿದ್ರೆ ಮುಗ್ಧತೆ ನಿಮಗೆ ಅರ್ಥ ಆಗುತ್ತೆ. ಆ ಇಡೀ ಕುಟುಂಬದ ಮುಗ್ಧತೆ ನಿಮ್ಗೆ ಅರ್ಥ ಆಗುತ್ತೆ. ತಾನೊಬ್ಬ ರಾಜ್ಯದ ಪ್ರಭಾವಿ ಮೇರು ವ್ಯಕ್ತಿತ್ವ ಹೊಂದಿದ್ದಂಥ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಅಣ್ಣ ತಮ್ಮಂದಿರು ಸಹಜವಾಗಿ ಸಾಮಾನ್ಯರಲ್ಲಿ ಬದುಕ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ತತ್ವ, ಸಿದ್ಧಾಂತ, ಬದ್ಧತೆ.